ಗೃಹಲಕ್ಷ್ಮಿ ಹಣದಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ. 3 ತಿಂಗಳಾದರೂ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಜಮಾ ಆಗಿಲ್ಲ, ಜಮಾ ಆಗಿಲ್ಲ ಅಂತ ಹೇಳಿ ನಾವು ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಒಂದೊಳ್ಳೆ ಮಾಹಿತಿ ನಿಮ್ಮನ್ನು ಬಂದು ತಲುಪುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಹೇಳ್ತಾ, ಹೌದು ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿಯರಿಗೆ 3 ತಿಂಗಳಿಂದಲೂ ಕೂಡ ಜಮಾ ಆಗಿಲ್ಲ. ಸೊ ಇದನ್ನೇ ಹೇಳ್ತಿದ್ದಾರೆ, ಇವತ್ತು ಜಮಾ ಆಗುತ್ತೆ, ನಾಳೆ ಜಮಾ ಆಗುತ್ತೆ, ನಾಡ್ದು ಜಮಾ ಆಗುತ್ತೆ ಅಂತ ಹೇಳಿ ಇದನ್ನೇ ಹೇಳ್ತಾ ಇದ್ದಾರೆ. ಬಟ್ ನಿಮ್ಮ ಈ ಮುಂದಿನ ದಿನಗಳಲ್ಲಿ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಮಾಡಲ್ಲಂತೆ. ಓಕೆನಾ? ಸೊ ಇವರು ಇನ್ಮೇಲೆ ನೇರವಾಗಿ ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಲ್ಲ, ನಿಮ್ಮ ತಾಲೂಕ್ ಪಂಚಾಯತಿಗಳಿರ್ತಾವಲ್ಲ ಅಲ್ಲಿ ಕೊಡ್ತಾರಂತೆ ಹಣವನ್ನು, ಗೃಹಲಕ್ಷ್ಮಿ ಹಣವನ್ನು. ಇದರಿಂದ ಭಾರಿ ಮುಂದೆ ತೊಂದರೆಗಳು ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದುವರೆಗೂ ನಿಮ್ಮ ಖಾತೆಗೆ ನೇರವಾಗಿ ಹಣ ಬರೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಓಕೆನಾ? ಯಾರು ಕೂಡ ದುಡ್ಡನ್ನು ತಿನ್ನೋಕ್ಕೆ ಬರ್ತಿರಲಿಲ್ಲ. ಈಗ ತಾಲೂಕ್ ಪಂಚಾಯತಿಗಳಿಗೆ ಬರೋದ್ರಿಂದ ಸುಮ್ಮನೆ ಅವ್ರು ಏನು ಮಾಡ್ತಾರೆ, ನಿಮಗೆ ಕಾಗೆ ಹರಿಸ್ತಾರೆ. ಓಕೆ, ಇವತ್ತು ಅಮೌಂಟ್ ಬಂದಿಲ್ಲ, ಓಕೆ ನಿಮ್ಮ ಖಾತೆಗೆ ಬಂದಿಲ್ಲ, ನಿಮ್ದು ಏನೋ ಪ್ರಾಬ್ಲಮ್ ಇದೆ, ಅಕೌಂಟಲ್ಲಿ ಪ್ರಾಬ್ಲಮ್ ಇದೆ, ಅಥವಾ ನಿಮ್ಮದು ಇನ್ಮೇಲೆ ಬರೋದೇ ಇಲ್ಲ ಅಮೌಂಟು. ಓಕೆ, ತಾಲೂಕು ಪಂಚಾಯತಿಗೆ ಬರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ನಿಮ್ಮ ಗೃಹಲಕ್ಷ್ಮಿ ಹಣವನ್ನು 2,000 ರೂಪಾಯಿನ ಕೊಡೋಕ್ಕೆ 1,000 ರೂಪಾಯಿನ ಅವರೇ ನುಂಗಿ ನೀರು ಕುಡಿತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ತಾಲೂಕ್ ಪಂಚಾಯತಿಗೆ ಏನಾದರೂ ಗೃಹಲಕ್ಷ್ಮಿ ಹಣವನ್ನು ಏನಾದರೂ ಗೃಹಲಕ್ಷ್ಮಿ ಹಣವನ್ನು ಕೊಡೋಂಗೆ ಆದರೆ ನೀವು ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಈಗ ಹೆಂಗೆ ನಿಮ್ಮ ಖಾತೆಗೆ ಹಣ ಡೈರೆಕ್ಟಾಗಿ ಬರ್ತಿತ್ತೋ ಅದೇ ರೀತಿ ಬಂದರೆ ಯಾವುದೇ ರೀತಿ ಮಧ್ಯವರ್ತಿಗಳೆಲ್ಲ ನಿಮ್ಮ ಖಾತೆಗೆ ಬರುತ್ತೆ. ನೀವು ಯಾವುದೇ ರೀತಿಯ ಲಂಚವನ್ನು ಕೊಡೋಂಗಿರಲ್ಲ, ಏನೂ ಕೊಡೋಂಗಿರಲ್ಲ. ಇವಾಗ ಏನು ಹೇಳ್ತಿದ್ದಾರೆ ಅಂದರೆ, ಸರ್ಕಾರ ಏನು ಹೇಳ್ತಿದೆ ಅಂದರೆ, ನಿಮ್ಗೆ ಹಣವನ್ನು ಗೃಹಲಕ್ಷ್ಮಿ ಹಣವನ್ನು ನಾವು ತಾಲೂಕು ಆಫೀಸಿಗೆ ಕಳಿಸಿದ್ವಿ, ಅವರು ಹಾಕಿಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೈ ತೊಳ್ಕೊತಿದ್ದಾರೆ. ಸೊ ಗೃಹಲಕ್ಷ್ಮಿ ಪಾವತಿ ಹಣದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ನೋಡ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಓಕೆ ಇದು ಅಂದರೆ ಹೌದು, ಓಕೆ ತಾಲೂಕು ಆಫೀಸಿಗೆ ಕಳಿಸಿದಾರಾ ಅಥವಾ ಇಲ್ವಾ, ಯಾವಾಗ ನಿಮ್ಗೆ ಅಮೌಂಟ್ ಜಮಾ ಆಗುತ್ತಲ್ವಾ, ಓಕೆ ಈ ತಿಂಗಳು ಜಮಾ ಆಗುತ್ತಲ್ಲ ಅವಾಗ ಏನು ಅಂತ ಹೇಳಿ ಅಥೆಂಟಿಕ್ ಇನ್ಫಾರ್ಮೇಷನ್ನ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಲೇಬೇಕು. ಯಾವುದೇ ರೀತಿಯ ಏನೂ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈ ಕಡೆ ತಾಲೂಕು ಆಫೀಸಿಗೆ ಕಳಿಸಿದಾರ ಅಥವಾ ನಿಮ್ಮ ಖಾತೆಗೆ ಜಮಾ ಆಗುತ್ತಾ ಡೈರೆಕ್ಟಾಗಿ, ಎರಡರ ಮಧ್ಯೆ ಇವೆರಡು ವಿಷಯಗಳ ಮಧ್ಯೆ ಏನಿದೆ ಅಂದರೆ ಗೊಂದಲ ಇದೆ ಅಂತಲೇ ಹೇಳ್ಬೋದು. ಈ ಗೊಂದಲ ಪರಿಹಾರ ಆಗಬೇಕಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಇದೆಯಲ್ಲ, ಆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆದಾಗ ಮಾತ್ರ ಅದು ಗೊತ್ತಾಗುತ್ತೆ. ಈ ಜಮಾ ಆಗದೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಏನಾದರೂ ತಾಲೂಕು ಆಫೀಸಿಗೆ ಕೊಟ್ಟರು ಅಂದರೆ 1,000 ರೂಪಾಯಿನ ಅಥವಾ 500 ರೂಪಾಯಿನ ಅಲ್ಲಿರ್ತಕ್ಕಂತಹ ಮಧ್ಯವರ್ತಿಗಳಿಗೆ ಕೊಟ್ಟು ನಿಮ್ಮ ಗೃಹಲಕ್ಷ್ಮಿ ಹಣವನ್ನು ತಗೊಂಬರ್ತಕ್ಕಂತಹ ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ. ಅದರಿಂದ ಸರ್ಕಾರನೂ ಕೂಡ ಯೋಚನೆ ಮಾಡ್ತಾ ಇದ್ದೇನೆ. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ನಮಗೆ ಇಷ್ಟೊಂದು ಹಣವನ್ನು ವರ್ಗಾವಣೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ, ನಮ್ಮ ಕೈಯಿಂದ ಆಗ್ತಾ ಇಲ್ಲ, ಹಾಗಾಗಿ ನಾವು ತಾಲೂಕು ಆಫೀಸಿಗೆ ಕೊಡ್ತೀವಿ ಅಂತ ಹೇಳಿ ಈ ರೀತಿಯ ನೆಪವನ್ನು ಒಡ್ತಾ ಇದ್ದಾರೆ. ಈ ರೀತಿ ನೆಪವನ್ನು ಒಡ್ಡಿ ಅಂದರೆ ಅಮೌಂಟನ್ನು ಇನ್ನು ಮುಂದೆ ಹಾಕತಕ್ಕಂಥ ಪ್ರಯತ್ನನ ಮಾಡ್ತಿದ್ದಾರೆ, ಏನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಬರೋದು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಬಟ್ ಇವರು ಎಲ್ಲೂ ಕೂಡ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಡೌಟ್ ಇದೆ ನೋಡಿ. 3 ತಿಂಗಳಾದರೂ, ಓಕೆ ಒಂದಲ್ಲ ಎರಡಲ್ಲ, ಓಕೆ 3 ತಿಂಗಳಾದರೂ ಕೂಡ ಖಾತೆಗೆ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗಿಲ್ಲ. ಓಕೆ, ಈ 3 ತಿಂಗಳದೂ ಅಮೌಂಟನ್ನು ಹಾಕೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಹಾಗಾಗಿ ಇವ್ರು ನಮ್ಮ ಕೈಯಾಗೆ ಆಗ್ತಾನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರೀಸನ್ನ. ಓಕೆನಾ? ನೋಡೋಣ ಏನಾಗುತ್ತೆ ಅಂತ ವೆಯ್ಟ್ ಮಾಡಿ ನಮ್ಮ ಚಾನಲನ್ನು ಕೂಡ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ನಿಮಗೆ ನೆಕ್ಸ್ಟ್ ಅಪ್ಡೇಟನ್ನು ಕೊಡ್ತೀನಿ ಗೃಹಲಕ್ಷ್ಮಿ ಬಗ್ಗೆನೇ. ಸೊ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್, ಗುಡ್ ನೈಟ್. ಗೃಹ ಜ್ಯೋತಿ ಯೋಜನೆಯನ್ನು ನೋಡಿರ್ಬೋದು. ಯಾವಾಗಿನವರೆಗೂ ಫ್ರೀ ಇದೆ ಅಂತ ಹೇಳಿ ಜನವರಿ 1 ಏನಾದರೂ ಸ್ವಲ್ಪ ಮಾಡ್ಯುಲೇಷನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಅಟ್ಲೀಸ್ಟ್ ಅರ್ಧದಾರು ಕರೆಂಟ್